ಹಾಯ್ ಎವ್ರಿವನ್. ದಾವಣಗೆರೆಯಿಂದ ಇವಾಗ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಸ್ಲೀಪರ್ ಬಸ್ಸಲ್ಲಿ. ಮಕ್ಕಳಿಗೆಲ್ಲ ಹಾಲಿಡೇಸ್ ಇರೋದ್ರಿಂದ ಒಂದು 4-5 ದಿನ ಹೊರಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಲೋ ನಮಸ್ತೆ, ನಾನ್ ಶಿಲ್ಪಾ ಸನ್ನಿ. ನಾವು ಇವತ್ತಿರೋದು ಮಂಗಳೂರಲ್ಲಿದ್ದೀವಿ. ಮಂಗಳೂರಲ್ಲಿ ಒಂದು ಹೋಮ್ ಸ್ಟೇ ಬಂದಿದ್ದೀವಿ. ಅದ್ರ ಹೆಸರು ಓಶಾನಿಕ್ ಬೀಚ್ ಫ್ರಂಟ್ ಹೋಮ್ ಸ್ಟೇ ಅಂತ. ನಾನು ಇವಾಗ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗೆ ಸಿಂಪಲ್ ಆಗಿ ತೋರಿಸ್ತೀನಿ. ಬನ್ನಿ ಒಳಗಡೆ. 204 of the ನಂಬರ್. ಬನ್ನಿ, ಒಳಗಡೆ ಈ ರೀತಿಯಾಗಿದೆ ನೋಡಿ. ಒಂದು ವಾರ್ಡ್ರೂಮ್ ಕೊಟ್ಟಿದ್ದಾರೆ. 2 ಕಂಪಾರ್ಟ್ಮೆಂಟ್ ಇದೆ. ಹಾಗೆ ಕೆಳಗಡೆ ಬ್ಯಾಗ್ಸ್ ಎಲ್ಲ ಇಟ್ಕೋಬಹುದು. ಹಾಗೆ ಹ್ಯಾಂಗರ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ಬಾತ್ರೂಮ್ ಇದೆ. ಹತ್ತಿರ ಹೋಗ್ತೀವಿ, ಅದು ನಾನು ವಾಯ್ಸ್ ಕೊಡ್ತೀನಿ. ರೂಮ್ ಮುಂದ್ಗಡೆನೆ ಬೀಚ್ ಇದೆ. ಬನ್ನಿ, ಓಪನ್ ಮಾಡ್ತೀನಿ ಬಟನ್. ಈ ಓಶಾನಿಕ್ ಬೀಚ್ ಫ್ರಂಟ್ ಹೋಮ್ ಸ್ಟೇ ಇರೋದು ಹೊಸಪೇಟು ಸೂರತ್ಕಲ್ ಬೀಚ್ ರೋಡಲ್ಲಿದೆ, ಮಂಗಳೂರಲ್ಲಿದೆ. ಇಷ್ಟು ಜಾಗ ಕೊಟ್ಟಿದ್ದಾರೆ ಹೊರಗಡೆ. ಇಲ್ಲಿಂದ ಬೀಚ್ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಪಕ್ಕದಲ್ಲೆಲ್ಲ ಹೋಮ್ ಸ್ಟೇ ಇದಾವೆ. ಗೆಸ್ಟ್ ಹೌಸ್, ಹೋಮ್ ಸ್ಟೇ ಎಲ್ಲ ತುಂಬಾ ಇದಾವೆ. ಈ ಹೋಮ್ ಸ್ಟೇ ಅಲ್ಲಿ ಫುಡ್ ಫೆಸಿಲಿಟೀಸ್ ಇಲ್ಲ. ಅದೊಂದು ಇದ್ದಿದ್ರೆ ತುಂಬಾನೇ ಚೆನ್ನಾಗಿರೋದು. ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ, ಹಾಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಈ ತರ ಬೀಚಿಂದು ವ್ಯೂ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸನ್ಸೆಟ್ ಆಗ್ಲಿ, ಸನ್ರೈಸ್ ಆಗ್ಲಿ ನೋಡೋದಕ್ಕೆ ಖುಷಿ ಆಗುತ್ತೆ. ಹಾಗೆ ಮಕ್ಕಳಿಗೆಲ್ಲ ಆಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ನಾವಿವಾಗ ಮಂಗಳೂರಲ್ಲಿದ್ದೀವಿ. ಮಂಗಳೂರಲ್ಲಿ ಬೀಚಲ್ಲಿ ಇದ್ದೀವಿ. ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಇದು ನಮ್ಮ ರೂಮು. ಇವಾಗ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಎಲ್ಲ ದೇವಸ್ಥಾನಕ್ಕೆ ಇವತ್ತು ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಕುದ್ರೋಳಿ, ಕದ್ರಿ, ರಾಜರಾಜೇಶ್ವರಿ ಟೆಂಪಲ್, ಮಂಗಳಾದೇವಿ ಟೆಂಪಲ್, ಆಮೇಲೆ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಟೈಮು ಇವಾಗ 9:30 ಆಗಿದೆ ಅಲ್ಲ, 10 ಗಂಟೆ ಆಗಿದೆ. 8:15 ಬಂದಿದ್ದು ಬೀಚಿಗೆ.
ನಮ್ಮ ಮನೆಯವ್ರೇನೋ ಮಾಡ್ತಿದ್ದಾರೆ. ಬೀಚಲ್ಲಿ ಯಾರು ಇಲ್ಲ, ಸಂಜೆ ಮೇಲೆ ರಶ್ ಇರುತ್ತೆ. ಟೈಮ್ ಇವಾಗ ಸಂಜೆ 6:20 ಆಗಿದೆ. ಸನ್ಸೆಟ್ ಕಾಣಿಸ್ತಾ ಇದೆ ನೋಡಿ. ಇನ್ನೊಂದು 10 ನಿಮಿಷಕ್ಕೆ ಸೂರ್ಯ ಮುಳುಗ್ತಾನೆ. ಇನ್ನು ಬೆಳಗ್ಗೆ ಎದ್ದರೆ ಬೇಗನೆ ಸನ್ರೈಸ್ ಎಲ್ಲ ಆಗೋದು ನೋಡ್ಬೋದು. ಒಂದು 6 ಗಂಟೆ 6:30 ಆದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಲೇಟ್ ಆಯಿತು ನಾವು ಎದ್ದಿದ್ದು. ಒಂದು ಬೋಟ್ ಕಾಣ್ತಿದೆ ನೋಡಿ, ಝೂಮ್ ಮಾಡ್ತಾ ಇದ್ದೀನಿ. ತುಂಬ ಬೋಟ್ ಕಾಣುತ್ತೆ ಮೇಲಿಂದ ನೋಡಿದರೆ. ಹಾಗೆ ನೈಟಲ್ಲೆಲ್ಲ ಲೈಟ್ ಹಾಕಿರ್ತಾರಲ್ಲ ಬೋಟಲ್ಲಿ, ಅದು ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫುಡ್ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದೆ, ಎಲ್ಲ ಆರ್ಡರ್ ಮಾಡ್ಕೋಬೇಕು. ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ವಿ ನಾವು, ನೀರು ದೋಸೆ ಹಾಗೆ ಇಡ್ಲಿನ ಆರ್ಡರ್ ಮಾಡಿದ್ವಿ. ಬೆಳಗ್ಗೆ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ನಾವು ಎಲ್ಲ ಟೆಂಪಲ್ ವಿಸಿಟ್ ಮಾಡೋಣ ಅಂತ ರೆಡಿ ಆದ್ವಿ. ಮೊದಲಿಗೆ ನಾವು ಹೋಗಿದ್ದು ಮಂಗಳೂರಿನಲ್ಲಿರುವಂತಹ ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಟೆಂಪಲ್ಗೆ ಹೋಗಿದ್ದು. ಈ ದೇವಸ್ಥಾನ 1912ನೇ ಇಸ್ವಿಯಲ್ಲಿ ಸಮಾಜ ಸುಧಾರಕರಾದಂತಹ ಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನೆ ಆಗಿದ್ದು. ಆ ಕಾಲದಲ್ಲಿ ಕೆಲವು ಸಮುದಾಯಗಳಿಗೆ ದೇವಸ್ಥಾನದ ಪ್ರವೇಶಕ್ಕೆ ನಿರ್ಬಂಧನೆ ಇತ್ತಂತೆ. ಆ ಕಾರಣಕ್ಕಾಗಿ ನಾರಾಯಣ ಗುರುಗಳು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿರೋದು. ಈ ದೇವಸ್ಥಾನದಲ್ಲಿ ಗೋಕರ್ಣನಾಥೇಶ್ವರ ಅಂದರೆ ಶಿವನನ್ನು ಇಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಇಲ್ಲಿ ಗಣಪತಿ, ಆಂಜನೇಯ ದೇವಸ್ಥಾನ, ಹಾಗೆ ಸಾಯಿಬಾಬಾ ದೇವಸ್ಥಾನ, ಈ ಥರ ದೇವಸ್ಥಾನಗಳಿವೆ. ನವರಾತ್ರಿ ಸಂದರ್ಭದಲ್ಲಿ ಮಂಗಳೂರು ದಸರಾ ಅಂತ ಆಚರಣೆ ಮಾಡ್ತಾರೆ. ಅದು ತುಂಬ ಪ್ರಸಿದ್ಧವಾಗಿದೆ. ಹಾಗೆ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದೆ. ಈ ದೇವಸ್ಥಾನದ ಸುತ್ತ ದೇವಾನುದೇವತೆಗಳ ಚಿತ್ರಣವನ್ನು ತುಂಬ ಸುಂದರವಾಗಿ ಗೋಪುರದ ಮೇಲೆ ಕೆತ್ತಿಸಿದ್ದಾರೆ. ಇನ್ನು ನಾವು ನೆಕ್ಸ್ಟ್ ಹೋಗಿದ್ದು ಮಂಗಳೂರಿನಲ್ಲಿರುವಂತಹ ಐತಿಹಾಸಿಕ ದೇವಸ್ಥಾನ ಮಂಗಳಾದೇವಿ ದೇವಸ್ಥಾನಕ್ಕೆ ಹೋಗಿದ್ದು. ಈ ದೇವಸ್ಥಾನ 9ನೇ ಶತಮಾನದಲ್ಲಿ ಪರಶುರಾಮನಿಂದ ನಿರ್ಮಾಣವಾಗಿದೆ ಅಂತ ಎಲ್ಲರೂ ನಂಬಿದ್ದಾರೆ. ಅದೇ ರೀತಿ ನೇಪಾಳದ ಯೋಗಿಗಳ ಮಾರ್ಗದರ್ಶನದೊಂದಿಗೆ ಆಳುಪ ರಾಜರಾದಂತಹ ಕುಂದವರ್ಮರಿಂದ ಇದನ್ನು ಪುನರ್ನಿರ್ಮಾಣಗೊಂಡಿದ್ದಾರೆ. ಇಲ್ಲಿರುವಂತಹ ಮಂಗಳಾದೇವಿಯ ಹೆಸರಿನಿಂದನೇ ಈ ನಗರಕ್ಕೆ ಮಂಗಳೂರು ಅಂತ ಹೆಸರು ಬಂದಿದೆ. ಈ ದೇವಸ್ಥಾನದಲ್ಲಿ ವರ್ಷಕ್ಕೆ 2 ಸಲ ಜಾತ್ರೆ ಮಾಡ್ತಾರೆ. ಒಂದು ಸಲ ನವರಾತ್ರಿ ಟೈಮಲ್ಲಿ ಜಾತ್ರೆ ಮಾಡಿದರೆ, ಇನ್ನೊಂದು ಸಲ ಮಾರ್ಚ್ ತಿಂಗಳಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಆ ಟೈಮಲ್ಲಿ ದೇವಿಗೆ ನವದುರ್ಗೆಯರ ಅವತಾರದಲ್ಲಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ. ನಾವು ಹೋಗಿದ್ದು 15ನೇ ತಾರೀಕು. ಅಂದು ಸೌರಮಾನ ಯುಗಾದಿ ಇತ್ತು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. 15ನೇ ತಾರೀಕು ನಾವು ಚಂದ್ರಮಾನ ಯುಗಾದಿ ಮಾಡಿದರೆ, ಇವರೆಲ್ಲ ಸೌರಮಾನ ಯುಗಾದಿ ಮಾಡ್ತಾರೆ ನೋಡಿ. ನೋಡಿ, ಈ ದೇವಸ್ಥಾನದ ಕಂಬದಲ್ಲಿ ಅಷ್ಟದಿಕ್ಪಾಲಕರ ಮೂರ್ತಿಯನ್ನು ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ ಇದು.
ನೆಕ್ಸ್ಟು ನಾವು ಹೋಗಿದ್ದು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಹೋಗಿದ್ದು. ಈ ದೇವಸ್ಥಾನ ಪರಶುರಾಮರಿಂದ 10ನೇ ಹಾಗೆ 11ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಲಾಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಮಂಜುನಾಥ ಸ್ವಾಮಿ ಅಂದರೆ ಶಿವನ ಆರಾಧನಾ ಕೇಂದ್ರವಾಗಿದೆ. ಈ ದೇವಸ್ಥಾನದಲ್ಲಿ 7 ನೈಸರ್ಗಿಕ ಜಲಕುಂಡಗಳು ಅಂದರೆ ಸಪ್ತತೀರ್ಥಗಳು ಹಾಗೆ ಪಾಂಡವ ಗುಹೆಗಳು ತುಂಬ ಪ್ರಸಿದ್ಧವಾಗಿದೆ. ಇದನ್ನು ಧರ್ಮಸ್ಥಳದ ಮಂಜುನಾಥನ ಮೂಲ ದೇವಾಲಯವೆಂದು ಸಹ ನಂಬಲಾಗಿದೆ. ದ್ರಾವಿಡ ಮತ್ತು ತುಳು ಶೈಲಿಯಲ್ಲಿ ಈ ವಾಸ್ತುಶಿಲ್ಪ ಸಂಯೋಜನೆಗೊಂಡಿದೆ. ದೇವಸ್ಥಾನದ ಒಳಗಡೆ ಎಲ್ಲೂ ಫೋಟೋ ತೆಗೆಯೋಕ್ಕೆ ಅವಕಾಶ ಇರೋದಿಲ್ಲ, ಹಾಗಾಗಿ ನಾನು ದೇವಸ್ಥಾನದ ಹೊರಗಡೆ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಿದ್ದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇನ್ನು ನಾವು ನೆಕ್ಸ್ಟ್ ಹೋಗಿದ್ದು ಪಳಲಿಯಲ್ಲಿರುವಂತಹ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು. ಈ ದೇವಸ್ಥಾನ 8ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಹಾಗೆ ಈ ದೇವಸ್ಥಾನದಲ್ಲಿರುವಂತಹ ರಾಜರಾಜೇಶ್ವರಿ, ಭದ್ರಕಾಳಿ, ಗಣಪತಿ ಹಾಗೆ ಸುಬ್ರಹ್ಮಣ್ಯ ವಿಗ್ರಹಗಳಿವೆಯಲ್ಲ ಇವು, ಇದನ್ನು ವಿಶೇಷವಾದ ಔಷಧಿಯ ಮಣ್ಣಿನಿಂದ ಇದನ್ನು ತಯಾರು ಮಾಡಲಾಗಿದೆ. 12 ವರ್ಷಕ್ಕೊಮ್ಮೆ ಈ ವಿಗ್ರಹಗಳಿಗೆ ಗಿಡಮೂಲಿಕೆಯಿಂದ ಬಳಸಿರುವಂತಹ ಲೇಪನವನ್ನು ಮಾಡ್ತಾರೆ. ನಾವು ಹೋಗಿದ್ದು 15ನೇ ತಾರೀಕು. 14ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗಿತ್ತು. ಇಲ್ಲಿ 1 ತಿಂಗಳ ಕಾಲ ಜಾತ್ರೆ ಮಾಡ್ತಾರಂತೆ. ರಾಜರಾಜೇಶ್ವರಿ ವಿಗ್ರಹವು 10 ಅಡಿ ಎತ್ತರದ ದೇವತೆಯ ಗಾರೆ ಚಿತ್ರವಾಗಿದೆ. ಮಂಗಳೂರಲ್ಲಿ ಏನಾದರೂ ವಿಸಿಟ್ ಮಾಡಿದರೆ ಈ ದೇವಸ್ಥಾನ ನೋಡಿಲ್ಲ ಅಂದರೆ ದಯವಿಟ್ಟು ದೇವಸ್ಥಾನ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ದೇವಸ್ಥಾನದ ಸುತ್ತಲೂ ಹಬ್ಬಗಳದ್ದಾಗಲಿ ದೇವರುಗಳದ್ದಾಗಲಿ ಕೆತ್ತನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಜಾತ್ರೆ ಮಾಡ್ತಾರಲ್ಲ ಅದರದ್ದೆಲ್ಲ ಡೀಟೇಲಾಗಿ ಕೆತ್ತಿದ್ದಾರೆ. ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಹೊರಗಡೆಯಿಂದ ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಜಾತ್ರೆ ಇತ್ತು ನೋಡಿ, ಆ ಜಾತ್ರೆದು ತೇರು ಹಾಗೆ ಇದೆ. ಲಾಸ್ಟಲ್ಲಿ ನಾವು ವಿಸಿಟ್ ಮಾಡಿದ್ದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನ ನಂದಿನಿಯ ನದಿಯ ಮಧ್ಯಭಾಗದಲ್ಲಿದೆ. ಅರುಣಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ದುರ್ಗಾದೇವಿಯು ದುಂಬಿ ಅವತಾರವನ್ನು ತಾಳಿರುವಂತಹ ದೇವಸ್ಥಾನ ಇದು. ಅರುಣಾಸುರನಿಗೆ ಒಂದು ವರ ಇತ್ತಂತೆ. ಅದು ಏನು ಅಂದರೆ 2 ಅಥವಾ 4 ಕಾಲುಗಳಿರುವ ಯಾವುದೇ ಪ್ರಾಣಿಯಿಂದ ನನಗೆ ಸಾವಾಗಬಾರ್ದು ಅಂತ ವರ ಇತ್ತಂತೆ. ಅದಕ್ಕೆ ಎಲ್ಲ ದೇವತೆಗಳು ಯೋಚನೆ ಮಾಡಿ ಕೊನೆಗೆ ದುರ್ಗಾದೇವಿಯು ಬ್ರಹ್ಮಹರಿ ರೂಪ ಅಂದರೆ 6 ಕಾಲುಗಳಲ್ಲಿರುವಂತಹ ಈ ದುಂಬಿ ಅವತಾರ ತಾಳಿ ಅರುಣಾಸುರನನ್ನು ಸಂಹರಿಸಿದನಂತ ಕತೆ ಇದೆ. ಹಾಗೆ ಕಟೀಲು ಅಂತ ಏನಕ್ಕೆ ಹೆಸರು ಬಂದಿದೆ ಅಂದರೆ ಕಟಿ ಅಂದರೆ ನದಿಯ ದಡ, ಹಾಗೆ ಇಲು ಅಂದರೆ ಮಧ್ಯ, ಎರಡನ್ನು ಸೇರಿಸಿ ಇಲ್ಲಿ ನದಿಗಳ ಮಧ್ಯೆ ಇರುವ ಈ ದೇವಸ್ಥಾನಕ್ಕೆ ಕಟೀಲು ಎಂಬ ಹೆಸರು ಬಂತಂತೆ. ಈ ಕಟೀಲು ದೇವಸ್ಥಾನ ಮಂಗಳೂರಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ಪ್ರಸಾದ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಅಲ್ವಾ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಆನೆ ಕಟ್ಟಿದ್ದಾರೆ. ಆನೆ ಹೆಸರು ಮಹಾಲಕ್ಷ್ಮಿ ಅಂತೆ. ಆ ಆನೆನ ನೋಡಿಕೊಂಡು ನಾವು ನೆಕ್ಸ್ಟು ಮಂಗಳೂರಿಂದ ನಾವು ಸಕಲೇಶಪುರಕ್ಕೆ ಟ್ರೈನಿಗೆ ಹೋದ್ವಿ. ಸಕಲೇಶಪುರದ್ದು ಟ್ರೈನಿಗೆ ಹೋಗೋಕ್ಕೆ ಕಾರಣ ಏನು ಅಂದರೆ ಅಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನೇಚರ್ ತುಂಬ ಚೆನ್ನಾಗಿರುತ್ತೆ ಟ್ರೈನಲ್ಲಿ ಹೋದರೆ ಅಂತ ಹೇಳಿದ್ದಕ್ಕೆ ನಾವು ಟ್ರೈನಲ್ಲಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಇವಾಗಲೇ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವಾ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.